ಸರಿಗಮಪ ಶೋನಲ್ಲಿ ಬಾಳು ಬೆಳಗುಂದಿ ಸಖತ್ ಶೈನ್ ಆಗಿದ್ದಾರೆ. ತಕ್ಷಣವೇ ಹಾಡನ್ನ ರೆಡಿ ಮಾಡಿ ಹಾಡೋ ಅದ್ಭುತ ಪ್ರತಿಭೆ. ಈ ಜವಾರಿ ಹೈದನಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಆದ್ರೀಗ ವೀಕ್ಷಕರು ಬಾಳು ಬೆಳಗುಂದಿ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ದಾರೆ. ಚೆನ್ನಾಗಿರೋ ಹಾಡನ್ನ ಕೆಟ್ಟದಾಗಿ ಹಾಡ್ತಿದ್ದಾರೆ. ಆದ್ರೂ ಜಡ್ಜಸ್ ಅವರನ್ನೇ ಹೊಗಳ್ತಿದ್ದಾರಂತ ಆರೋಪ ಮಾಡ್ತಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು? ವೀಕ್ಷಕರು ಗ್ರಾಮೀಣ ಪ್ರತಿಭೆ ಮೇಲೆ ಅಸಮಾಧಾನ ಹೊರ ಹಾಕಿದ್ಯಾಕೆ? ಶೋನಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸರಿಗಮಪ ಸೀಸನ್ 21 ಆಡಿಷನ್ ನಲ್ಲಿ ಬೇರೆಲ್ಲ ಸ್ಪರ್ಧಿಗಳು ಸಿನಿಮಾ ಹಾಡು ಹಾಡಿ ಸೆಲೆಕ್ಟ್ ಆದ್ರೆ ಬಾಳು ಬೆಳಗುಂದಿ ಮಾತ್ರ ತಾವೇ ರಚಿಸಿ ಹಾಡಿದ ಹಾಡನ್ನ ಹಾಡಿ ಶೋಗೆ ಸೆಲೆಕ್ಟ್ ಆಗಿದ್ರು. ಈ ತರ ದೇಸಿ ಪ್ರತಿಭೆಗೆ ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ ಹಾಗೆ ರಾಜೇಶ್ ಕೃಷ್ಣನ್ ಕೂಡ ಫಿದ್ ಆಗಿದ್ರು. ಅಷ್ಟೇ ಯಾಕೆ, ಆನ್ ದಿ ಸ್ಪಾಟ್ ನಲ್ಲೇ ಹಾಡು ಹೇಳಿ ಎಲ್ಲರ ಮನ ಗೆದ್ದಿದ್ರು. ಪ್ರತಿಭೆ ಇದೆ ಅನ್ನೋ ಕಾರಣಕ್ಕೆ ಜೀ ಕನ್ನಡ ವಾಹಿನಿ ಒಂದೊಳ್ಳೆ ಚಾನ್ಸ್ ಕೂಡ ಕೊಟ್ಟಿದೆ. ಆದ್ರೀಗ ಇದೇ ದೇಸಿ ಪ್ರತಿಭೆ ಮೇಲೆ ವೀಕ್ಷಕರು ಸಿಟ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಶೋನ ಜಡ್ಜಸ್ ವಿರುದ್ಧ ಕೂಡ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಚೆನ್ನಾಗಿರೋ ಹಾಡನ್ನ ಹಾಳು ಮಾಡ್ತಿದ್ದಾರೆ ಬಾಳು ಬೆಳಗುಂದಿ ಅಂತ ಹೇಳ್ತಿದ್ದಾರೆ ವೀಕ್ಷಕರು. ಅಂದ್ಹಾಗೆ ಬಾಳು ಬೆಳಗುಂದಿ ಸರಿಗಮಪ ಶೋಗೆ ಬರೋ ಮುಂಚೆಯೇ ಉತ್ತರ ಕರ್ನಾಟಕ ಜನರ ಪಾಲಿಗೆ ದೊಡ್ಡ ಸೆಲೆಬ್ರಿಟಿ. ಬಾಳು ಬೆಳಗುಂದಿ ಓದಿದ್ದು ಬರೀ 3ನೇ ಕ್ಲಾಸ್ ಆದ್ರೂ ಅವರು ಪದ ಕಟ್ಟಿ ಹಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಜನಪದ ಅಥವಾ ಫೇಮಸ್ ಆದಂತ ಹಾಡುಗಳಿದ್ರೆ ಅದೇ ಟ್ಯೂನ್ ನಲ್ಲಿ ಅವರದ್ದೇ ಸ್ಟೈಲ್ ನಲ್ಲಿ ಹಾಡು ಬರೆದು ಹಾಡುವ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಕುರಿ ಕಾಯುವ ಕೆಲಸದ ಜೊತೆಗೆ ಹಾಡು ಹಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಪೋಸ್ಟ್ ಮಾಡ್ತಾರೆ. ಈಗಾಗಲೇ ಬಾಳು ಬೆಳಗುಂದಿ ಯೂಟ್ಯೂಬ್ ನಲ್ಲಿ ಬರೋಬ್ಬರಿ 12 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿದ್ದಾರೆ. ಇದೀಗ ಇದೇ ಪ್ರತಿಭೆ ಸರಿಗಮಪದಲ್ಲೂ ಭಾಗವಹಿಸುತ್ತಿದ್ದಾರೆ. ಆರಂಭದಲ್ಲಿ ಬಾಳು ಬೆಳಗುಂದಿಯನ್ನ ಮೆಚ್ಚಿದಂತಹ ವೀಕ್ಷಕರು ಈಗ ಅವರ ವಿರುದ್ಧ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಬರುತ್ತಾ ರಾಯರ ಕುದುರೆ ಕತ್ತೆ ಆಯ್ತಂತ ಕೇಳ್ತಿದ್ದಾರೆ. ಬಾಳು ಬೆಳಗುಂದಿಗೆ ಟ್ಯಾಲೆಂಟ್ ಇರೋದು ನಿಜ, ಆದ್ರೆ ಅದು ಎಲ್ಲಾ ಸಮಯದಲ್ಲಿ ವರ್ಕೌಟ್ ಆಗಲ್ಲ. ಬಾಳು ಬೆಳಗುಂದಿಗೆ ಯಾವ ಹಾಡು ಕೊಟ್ರು ಅದನ್ನ ಜನಪದ ಶೈಲಿಯಲ್ಲೇ ಹಾಡ್ತಾರೆ. ಅದು ಕೇಳೋಕೆ ಆಗಲ್ಲ. ಆತ ಚೆನ್ನಾಗಿ ಹಾಡಿಲ್ಲ ಅಂದ್ರೂ ಜಡ್ಜಸ್ಗಳು ಅದನ್ನೇ ದೇವಗಾಯನ ಅನ್ನೋ ತರ ಆಡ್ತಿದ್ದಾರೆ. ಎಲ್ಲಾ ಸಾಂಗ್ ಅನ್ನ ಜನಪದ ಸ್ಟೈಲ್ ನಲ್ಲಿ ಹಾಡಿದ್ರು ಜಡ್ಜಸ್ ಅದನ್ನೇ ಹೊಗಳ್ತಿದ್ದಾರೆ. TRPಗಾಗಿ ಇನ್ನು ಏನೆಲ್ಲ ಮಾಡ್ತೀರೋ ಅಂತ ಅಸಮಾಧಾನ ಹೊರ ಹಾಕ್ತಿದ್ದಾರೆ ಸಂಗೀತ ಪ್ರೇಮಿಗಳು. ಮತ್ತು ಕೆಲವರು ಸಿಂಗಿಂಗ್ ಶೋ ಅಂದ್ಮೇಲೆ ರಾಗ, ತಾಳ, ಶ್ರುತಿ ಎಲ್ಲವೂ ಸರಿ ಇರಬೇಕು, ಸಂಗೀತದಲ್ಲಿ ಸಾಧನೆ ಮಾಡಬೇಕು ಅಂತ ಅದೆಷ್ಟೋ ವರ್ಷ ಪ್ರಾಕ್ಟೀಸ್ ಮಾಡಿ ಶೋಗೆ ಬಂದಿರ್ತಾರೆ. ಈ ಶೋನಲ್ಲಿ ನಿಜವಾದ ಪ್ರತಿಭೆಗಳಿಗೆ ಏನ್ ಬೆಲೆ ಇದೆ? ಜಡ್ಜಸ್ಗಳಿಗೆ ಏನು ಒತ್ತಡ ಇದೆ ಅಂತ ಗೊತ್ತಿಲ್ಲ. ಹಾಡು ಹಾಡಿದ್ದು ಸರಿ ಇಲ್ಲ ಆದ್ರೂ ಕೂಡ ಸರಿಯಾಗಿದೆ ಅಂತ ತೀರ್ಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲ ಸ್ಪರ್ಧಿಗಳಿಗಿಂತ ಹೆಚ್ಚಿನ ಪ್ರಾಶಸ್ತ್ಯ ಬಾಳು ಬೆಳಗುಂದಿಗೆ ಕೊಡ್ತಿರೋದು ಸರಿನಾ? ಎಲ್ಲ ಸ್ಪರ್ಧಿಗಳನ್ನ ಈಕ್ವಲ್ ಆಗಿ ಯಾಕೆ ನೋಡಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.